ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮ್ಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ವಿಡಿಯೋದಲ್ಲಿ ಸ್ವಲ್ಪ ಪ್ಯಾಕಿಂಗ್ ವಿಡಿಯೋನೂ ಇರುತ್ತೆ ಮತ್ತು ಯಾವ್ಯಾವ ಗಿಡಗಳಿದೆ ಅನ್ನೋ ವಿಡಿಯೋನೂ ಸಹ ಇರುತ್ತೆ. ಇದು ನೋಡಿ 25 ಗಿಡ ದಾಸವಾಳ ಗಿಡ ಬುಕ್ ಮಾಡ್ಕೊಂಡಿದ್ದಾರೆ ಇವರು ಒಬ್ಬರೇ. ಅಂದರೆ ನಾವು ಒಟ್ಟಿಗೆ ಹಾಕಿ ಪ್ಯಾಕ್ ಮಾಡಿದ್ದೀವಿ ನೋಡಿ. ಈ ಥರ ಪ್ಯಾಕಿಂಗ್ ಇರುತ್ತೆ ನಮ್ಮದು. ಕೆಲವ್ರು ಕೇಳ್ತಿರ್ತೀರಾ ಪ್ಯಾಕಿಂಗ್ ಯಾವ ರೀತಿ ಇರುತ್ತೆ ಅಂತೆಲ್ಲ ಕೇಳ್ತಿರ್ತೀರಾ. ನೋಡಿ ನಮ್ಮ ಪ್ಯಾಕಿಂಗು ಈ ರೀತಿ ಇರುತ್ತೆ. ಒಬ್ಬೊಬ್ಬರು 25, 30, 35 ಗಿಡ ಈ ಥರ ಎಲ್ಲ ಬುಕ್ ಮಾಡ್ಕೊಂಡಿರ್ತಾರೆ. ನಾವು ಈ ಥರ ಒಟ್ಟಿಗೆ ಪ್ಯಾಕ್ ಮಾಡಿ ಕಳಿಸ್ತೀವಿ. ಇನ್ನು ಜಾಸ್ತಿ ಗಿಡ ಬುಕ್ ಮಾಡ್ಕೊಂಡವರಿಗೆ ಈ ಥರ 2 ಪ್ಯಾಕ್ ಮಾಡಿ ನಾವು ಎರಡನ್ನೂ ಒಟ್ಟಿಗೆ ಜಾಯಿಂಟ್ ಮಾಡಿನೂ ಸಹ ಕಳಿಸ್ತೀನಿ. ಅದನ್ನು ಹೋದ ವಾರದ ವೀಡಿಯೋದಲ್ಲೂ ಸಹ ನಾನು ಅದನ್ನು ತೋರಿಸಿದ್ದೀನಿ ಯಾವ ರೀತಿ ಪ್ಯಾಕಿಂಗ್ ಇರುತ್ತೆ ಅಂತನೂ. ಅಲ್ಲಿ 2 ಒಟ್ಟಿಗೆ ಈ ಥರ ಮಾಡಿ ಕಳಿಸ್ತೀವಿ. ನಾವಲ್ಲಿ ಪ್ಯಾಕ್ ಮಾಡ್ತಾಯಿದ್ರೆ ಜಾನಿ ನೋಡಿ. ಇನ್ನು ಇದು ಪಾಟು ಬುಕ್ ಮಾಡ್ಕೊಂಡಿರೋರಿಗೆ ನಾವು ಈ ಥರ ಬಾಕ್ಸಲ್ಲಿ ಹಾಕಿ ಕಳಿಸ್ತೀವಿ. ಪ್ಯಾಕಿಂಗ್ ಯಾವ ಥರ ಇರುತ್ತೆ ಅಂತ ಕೇಳಿದವ್ರಿಗೆ ನೋಡಿ ಉತ್ತರ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನೋಡಿ ನಾವಲ್ಲಿ ಪ್ಯಾಕ್ ಮಾಡ್ತಾ ಇದ್ರೆ ಜಾನಿ ಅಂತೂ ನನಗೆ ಬಲೇ ರೋಸ್ತಿದ್ದಾನೆ. ಹೊರಗಡೆ ಕಟ್ತೀನಿ ಬಾ ಅಂತ ಅಂದರೆ ಕೈ ಬೇರೆ ಅಡ್ಡ ಹಾಕ್ತಾನೆ. ಕಟ್ಬೇಡ, ನನ್ನ ಇಲ್ಲೇ ಇರ್ತೀನಿ ಬಿಡು ಅಂತಾನೆ. ಹಂಗಾಗಿ ನಮ್ಮ ಮನೆಯವರು ಕಟ್ಬೇಡ ಅಲ್ಲೇ ಇರಲಿ ಬಿಡು ಅಂತ ಅಂದರು. ಇನ್ನು ನೋಡಿ ಸಂಜೆ ಟೈಮು ಇನ್ನೇನು ಪ್ಯಾಕಿಂಗ್ ಮುಗಿಯೋ ಟೈಮ್ ಬಂತು. ಆವಾಗ ನಮ್ಮ ಮನೆಯವರು ಟೀ ಮಾಡಿ ಮತ್ತು ಬಜ್ಜಿ ಎಲ್ಲ ತಂದು ಕೊಟ್ಟಿದ್ದಾರೆ ನೋಡಿ. ಇನ್ನು ಸೋಮವಾರ ದಿವಸ ಅಂತೂ ಪ್ಯಾಕಿಂಗ್ ಬ್ಯುಸಿನಲ್ಲಿ ಇರ್ತೀನಿ. ಹಂಗಾಗಿ ಆರ್ಡ್ರ್ ತೊಗೊಳಕ್ಕಾಗಿರೋದಿಲ್ಲ. ನಾನು ಕೊರಿಯರ್ ಹಾಕಿ ಬಂದು ಸಂಜೆ ನಾನು ನಿಮಗೆ ರಿಪ್ಲೈ ಮಾಡ್ತಿರ್ತೀನಿ. ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೀವು ನನ್ನ ಹತ್ರ ಗಿಡ ತಗೊಂಡು ಬೆಳೆಸಿ ನೋಡಿ ಅದರಿಂದ ಹೂ ಬಿಟ್ಟಿರೋ ಅಂಥದ್ದನ್ನು ನನಗೆ ಫೋಟೋ ಕಳಿಸಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಅವರು ಗಿಡ ಬೆಳೆಸಿ ಹೂ ಬಿಟ್ಟಿದೆ ಅಂತ. ಇನ್ನು ಈ ಫೋಟೋಗಳು ಬಳ್ಳಾರಿ ಹತ್ರ ಸಂಡೂರವರು ಅವರು ಪ್ರಭಾವತಿ ಅನ್ನೋರು ತಗೊಂಡಿದ್ರು ನನ್ನ ಹತ್ರ ಗಿಡನ. ಅವರು ಅಷ್ಟೇ 30 ಗಿಡ ತಗೊಂಡಿದ್ರು ನೋಡಿ. ಆ ಹೂ ಗಿಡದಲ್ಲೆಲ್ಲ ಹೂ ಬಿಟ್ಟಿರೋದನ್ನ ನನಗೆ ಫೋಟೋ ಕಳಿಸಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಅದರಲ್ಲಿ ಒಂದು ಗಿಡದಲ್ಲಿ 3-4 ಹೂವೆಲ್ಲ ಬಿಟ್ಟಿದೆ. ಕೆಲವ್ರು ಹೇಳ್ತೀರಾ ಕೊರಿಯರ್ ಮಾಡಿದ ಗಿಡಗಳು ಚೆನ್ನಾಗಿ ಬರುತ್ತಾ ಅಂತ ಎಲ್ಲ ಕೇಳ್ತೀರಾ ನೋಡಿ. ನಿಮಗೆ ಉತ್ತರ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಗಿಡಗಳನ್ನ ಬೆಳೆಸಬೇಕು ಅಂದರೆ ತಾಳ್ಮೆ ತುಂಬಾ ಮುಖ್ಯ ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ. ನಿಮಗೆ ರೀಪಾಟ್ ಮಾಡಿದ ತಕ್ಷಣವೇ ಅದು ಹೂ ಬಿಟ್ಬಿಡ್ಬೇಕು. ಈ ಥರ ಅಂದರೆ ಯಾವುದೂ ಆಗೋದಿಲ್ಲ. ತಾಳ್ಮೆಯಿಂದ ನಾವು ಕಾಯಬೇಕು. ಅದು ಗಿಡ ಸೆಟ್ಟಾಗಿ ಅದರಲ್ಲಿ ಫಸ್ಟ್ ಇದ್ದಿದ್ದಂತಹ ಎಲೆ ಎಲ್ಲ ಉದುರೋಗಿ ಅದರಲ್ಲೂ ಹೊಸ ಚಿಗುರು ಬಂದು ಹೂ ಬಿಡೋವರೆಗೂ ನಾವು ವೆಯ್ಟ್ ಮಾಡಬೇಕು. ಇನ್ನು ಯಾವ ಗಿಡಗಳಿದೆ ಅಂತ ನೋಡೋಣ. ಇದರಲ್ಲಿ ಇದೇ ವೆರೈಟಿ ಬೇರೆ ಇರುತ್ತೆ. ಮತ್ತು ಇನ್ನು ವೈಟು ಸ್ವಲ್ಪನೇ ಇದೆ. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ವೈಟಲ್ಲಿ ಜಾಸ್ತಿ ಇಲ್ಲ, ಸ್ವಲ್ಪನೇ ಇರೋದು. ಇನ್ನು ನೋಡಿ ಇದು ಬೇರೆ ಕಲರು, ಅಂದರೆ ಇದು ನೀಲಿ ಕಲರ್ ಬರುತ್ತೆ ನೋಡಿ, ಆ ಥರದ್ದು. ಇವೆಲ್ಲ ತುಂಬ ರೇರ್ ಕಲರ್ ಗಿಡಗಳು. ಕೆಲವೊಂದೊಂದು ಸ್ವಲ್ಪನೇ ಇರುತ್ತೆ. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ನೋಡಿ ಇದೇ ಒಂಥರ, ಇದು ಒಂದೇ ಗಿಡ ಇರೋದು. ಇನ್ನು ಇದು ತುಂಬ ರೇರ್ ಕಲರು, ಡಬಲ್ ಪೆಟಲು. ಇದರಲ್ಲಿ ಕಲರು ನೋಡಿ, ಅದರಲ್ಲಿ ಒಂಥರ ಪಿಂಕೂ ಇದೆ ಮತ್ತು ಆರೆಂಜು ಇದೆ. ಈ ಥರ ಇರುತ್ತೆ. ಗಿಡಗಳು ಅಷ್ಟೇ ಸ್ವಲ್ಪನೇ ಇರೋದು. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಬೀಟ್ರೂಟ್ ಕಲರು. ಇದು ಅಷ್ಟೇ ಎಲ್ಲ ಖಾಲಿ ಆಗ್ತಾ ಬರ್ತಾಯಿದೆ. ಸ್ವಲ್ಪ ಗಿಡಗಳೇ ಇರೋದು. ಹಂಗಾಗಿ ನಾನು ಇರೋಷ್ಟು ಗಿಡಗಳನ್ನ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಒಟ್ಟು ನಿಮಗೆ ಇದರಲ್ಲಿ 12 ಕಲರ್ ಏನೋ ಡಬಲ್ ಪೆಟಲ್ ಸಿಗುತ್ತೆ. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇದು ಕನಕಾಂಬರ ಕಲರು. ಇನ್ನು ಇದು ಪರ್ಪಲ್ಲು ಡಬಲ್ಲು. ಇದರಲ್ಲೂ ಗಿಡಗಳಿದೆ. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬುಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಇವೆಲ್ಲ ಹೂ ಬಿಡುತ್ತೆ. ಅದರಲ್ಲೂ ನೀವು ಹುಡುಕಿದ್ರೂ ಸಹ ಈ ಕಲರ್ಗಳೆಲ್ಲ ಸಿಗೋದಿಲ್ಲ. ರೆಡ್ಡಲ್ಲಿ ಇದೇ ಒಂಥರ ವೆರೈಟಿ. 2 ಇದೆ, 2 ಥರ ಇದೆ. ಫುಲ್ಲು ರೆಡ್ಡಲ್ಲಿ ಬರುತ್ತೆ ನೋಡಿ ದಪ್ಪದು, ಅದು ಇದೆ. ಇದೇ ಬೇರೆ ವೆರೈಟಿ. ಇನ್ನು ಇದು ಕ್ರೀಮ್ ಕಲರು. ಇದೇ ಒಂಥರ ಚೆನ್ನಾಗಿದೆ, ಇದೊಂಥರ ಕಲರು. ಇನ್ನು ಇದು ಚಿಕ್ಕ ಚಿಕ್ಕದಾಗಿ ಹೂ ಬಿಡುತ್ತಲ್ಲ ಹಳದಿದು, ಆ ಥರದ್ದು. ಇದು ಕಲರ್ ಒಂದೇ ಇರುತ್ತೆ, ವೆರೈಟಿ ಚೇಂಜ್ ಇರುತ್ತೆ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಿರ್ತೀನಿ. ಕಲರ್ ಒಂದೇ ಇದ್ರೂ ಅದರಲ್ಲಿ ವೆರೈಟಿ ಚೇಂಜ್ ಆಗ್ತಾ ಹೋಗಿರುತ್ತೆ ಅಂತಲೂ ಹೇಳಿರ್ತೀನಿ ನೋಡಿ. ಇದೇ ಒಂಥರ ಹಳದಿ, ಆವಾಗಲೇ ತೋರಿಸಿದ್ದೆ ಒಂಥರ ಹಳದಿ. ಈ ಥರ ಕಲರ್ ಒಂದೇ ಇದ್ರೂ ಕಲರಲ್ಲೂ ಡಿಫ್ರೆಂಟ್ ಇರುತ್ತೆ ಮತ್ತು ವೆರೈಟಿನೂ ಚೇಂಜ್ ಇರುತ್ತೆ ನಿಮಗೆ. ಇನ್ನು ಇದು ಬೀಟ್ರೂಟ್ ಕಲರು, ಸಿಂಗಲ್ ಪೆಟಲು. ಅವಾಗೆ ತೋರಿಸಿದ್ರು ಡಬ್ಬಲ್ಲು. ಇದು ಅಷ್ಟೇ ಗಿಡಗಳಿದ್ದಾವೆ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಇದೇ ಒಂಥರ ವೆರೈಟಿ ನೋಡಿ. ಸುತ್ತಲೂ ರೆಡ್ ಇದೆ, ಸೆಂಟ್ರಲ್ಲಿ ಒಂಥರ ಮೆರೂನ್ ಥರ ಇದೆ. ಚೆನ್ನಾಗಿದೆ ಇದೂ ಅಷ್ಟೇ ಕಲ್ಲರು. ಇನ್ನು ಇದು ನೋಡಿ
ಎಲ್ಲ ತುಂಬ ರೇರ್ ಕಲರ್ಗಳು. 2 ಕಲರ್ ಬರುತ್ತೆ. ಒಂದೇ ಹೂವದಲ್ಲಿ ನಿಮಗೆ 2 ಕಲರು ನೋಡಿ, ವೈಟು ಪಿಂಕು ಮಿಕ್ಸು ಈ ಥರ ಇರುತ್ತೆ. ತುಂಬ ಚೆನ್ನಾಗಿದೆ ಇದು. ಇನ್ನು ಇದು ವೀಳ್ಯದೆಲೆ ಬಳ್ಳಿ. ಇದು ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇದು ಅಷ್ಟೇ, ಜಾಸ್ತಿ ಏನೂ ಇಲ್ಲ, ಸ್ವಲ್ಪನೇ ಇರೋದು. ಇನ್ನು ಇದು ರುದ್ರಾಕ್ಷಿ ಗಿಡ. ಈ ರುದ್ರಾಕ್ಷಿ ಗಿಡ ನಿಮಗೆ 3 ಕಲರಲ್ಲಿ ಸಿಗುತ್ತೆ. ಪಿಂಕು, ವೈಟು ಮತ್ತು ಪರ್ಪಲ್ಲು ಈ 3 ಕಲರಲ್ಲೂ ಸಹ ಸಿಗುತ್ತೆ. ಇನ್ನು ಇದು ಸಂಪಿಗೆ ಗಿಡ. ಸಂಪಿಗೆ ಹೂವಂತೂ ಹೂ ಬಿಟ್ಟಾಗ ಘಮ ಘಮ ಅಂತಿರುತ್ತೆ. ಅಷ್ಟೇ, ಎಲ್ಲ ಖಾಲಿಯಾಗಿದೆ. 2 ಗಿಡ ಇರೋದು. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬುಕ್ ಮಾಡ್ಕೊಳ್ಳಿ. ಸಂಪಿಗೆ ಹೂವು ಅಂದರೆ ನನಗೆ ತುಂಬ ಇಷ್ಟ. ಅದರಲ್ಲೂ ಸ್ಮೆಲ್ ಇರೋ ಹೂವು ಅಂದರೆ ನನಗೆ ತುಂಬಾ ಇಷ್ಟ. ಇದು ಡೇಸಿ ಗಿಡ. ಈ ಡೇಸಿ ಗಿಡದಲ್ಲಿ ನಿಮಗೆ 4 ಕಲರ್ ಸಿಗುತ್ತೆ. ವೈಟು ಮತ್ತು ಇದು ನೀಲಿದು ಮತ್ತು ಡಾರ್ಕ್ ಪಿಂಕು, ಲೈಟ್ ಪಿಂಕು ಈ ಥರ 4 ಕಲರಲ್ಲಿ ಸಿಗುತ್ತೆ. ನೋಡಿ, ಇದು ಡಾರ್ಕ್ ಪಿಂಕು, ಇದು ಇನ್ನೊಂದು ಲೈಟ್ ಪಿಂಕು, ಇದು ಲೈಟ್ ಪಿಂಕು. ಇನ್ನು ಇದು ಸೇವಂತಿಗೆ ಗಿಡದ ಥರನೇ. ಸೇವಂತಿಗೆ ಗಿಡದಲ್ಲಿ ನಿಮಗೆ ಯಾವ ರೀತಿ ಪಕ್ಕದಲ್ಲೆಲ್ಲ ಸಸಿ ಬರುತ್ತೆ ನೋಡಿ, ಅದೇ ರೀತಿಯೇ ಇದರಲ್ಲೂ ಸಸಿಗಳೆಲ್ಲ ಬರುತ್ತೆ. ನೋಡಿ, ಅಲ್ಲಿ ನಾನು ತೋರಿಸ್ತಿದ್ದೀನಲ್ಲ, ಈ ರೀತಿ ಸಸಿಗಳೆಲ್ಲನೂ ಬರುತ್ತೆ. ಇನ್ನು ಇದು ದಾಸವಾಳ. ತುಂಬ ರೇರ್ ಕಲರು ಇವೆಲ್ಲ. ನಿಮಗೆ ಹುಡುಕಿದ್ರೂ ಸಹ ಸಿಗೋದಿಲ್ಲ. ಇವು ಜಾಸ್ತಿ ಇಲ್ಲ. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಇವು ಕಲರ್ಗಳಂತೂ. ಇದು ಕನಕಾಂಬ್ರ, ಅಂದರೆ ಇದು ಹಳದಿ ಕನಕಾಂಬ್ರ. ನಿಮಗೆ ರೆಡ್ಡಲ್ಲೂ ಸಿಗುತ್ತೆ, ಹಳದಿನಲ್ಲೂ ಸಿಗುತ್ತೆ. ಕನಕಾಂಬ್ರ ಗಿಡ ಬುಕ್ ಮಾಡ್ಕೊಳ್ಳೋರು ನಿಮಗೆ ಯಾವ ಕಲರ್ ಬೇಕು ಅಂತ ತಿಳಿಸಿ. ಸುಮ್ಮನೆ ಕನಕಾಂಬ್ರ ಗಿಡ ಬೇಕು ಅಂತೀರಾ, ಯಾವ ಕಲರು ಅಂತ ಹೇಳೋದಿಲ್ಲ ನೀವು. ಇನ್ನು ನೋಡಿ, ಇದು ರೋಸ್ಮೇರಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಇದನ್ನು ನೀವು ಕೊಬ್ಬರಿ ಎಣ್ಣೆಲೆಲ್ಲ ಹಾಕಿ ಕುದಿಸ್ಬಿಟ್ಟು ಕೂದಲಿಗೆಲ್ಲ ಹಚ್ಚುತ್ತು ಅಂದರೆ ತುಂಬ ಚೆನ್ನಾಗಿ ಕೂದಲೆಲ್ಲನೂ ಸಹ ಬೆಳೆಯುತ್ತೆ. ಇದ್ರ ಜೊತೆಗೆ ನೀವು ದಾಸವಾಳ ಹೂವು ಇದೆಲ್ಲನೂ ಹಾಕಿ ಹಚ್ಚುತ್ತು ಅಂದರೆ ಚೆನ್ನಾಗೂ ಬೆಳೆಯುತ್ತೆ. ಮತ್ತು ಇನ್ನು ನೋಡಿ, ಇದು ನೇರಳೆ ಕಲರು. ಸುತ್ತಲೂ ಒಂಥರ ಪರ್ಪಲ್ ಬರುತ್ತೆ, ಸೆಂಟ್ರಲ್ಲಿ ನೇರಳೆ ಕಲರ್ ಬರುತ್ತೆ ನೋಡಿ. ಇನ್ನು ಇದು ಹಳದಿನಲ್ಲಿ 2 ಡಬಲ್ ಕಲರ್ ಬರುತ್ತೆ. ಇನ್ನು ಇದು ತುಂಬ ರೇರ್ ಕಲರು. ಇದು ಖಾಲಿಯಾಗಿತ್ತು, ಮತ್ತೆ ಇದು ಸ್ಟಾಕ್ ಆಗಿದೆ. ಅದರಲ್ಲೂ ಜಾಸ್ತಿ ಗಿಡ ಏನಿಲ್ಲ, ಕಡಿಮೆನೇ ಇರೋದು. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇದು ರೆಡ್ಡು. ಈ ರೆಡ್ಡಲ್ಲೂ ಅಷ್ಟೇ 2 ವೆರೈಟಿ ಇದೆ. ನಾನು ಸ್ಟಾರ್ಟಿಂಗಲ್ಲೇ ತೋರಿಸ್ದೆ ನೋಡಿ, ಅದೇ ಬೇರೆ ವೆರೈಟಿ. ನೋಡಿ, ಇದು ಇನ್ನು ತುಂಬ ದಪ್ಪನಾಗಿ ಬಿಡುತ್ತಲ್ಲ, ಅದು ಇದು. ಇನ್ನು ಇದೇ ಒಂಥರ ಕಲರು. ಅಂದರೆ ಎಷ್ಟು ಕಲರ್ಗಳಿದೆಯೋ ಅಷ್ಟು ಕಲರಲ್ಲಿ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇದೇ ಒಂಥರ ಹಳದಿ. ಈ ಹಳದಿನಲ್ಲೇ ಸುಮಾರು ವೆರೈಟಿಗಳಿದೆ, ಹಂಗಾಗಿ ಇರೋಷ್ಟು ವೆರೈಟಿನೂ ಹಾಕಿದ್ದೀನಿ. ಇನ್ನು ಇದು ಬಟನ್ ರೋಸು. ಈ ಬಟನ್ ರೋಸ್ ಎಲೆಗೆ ಒಂದೊಂದು ಹೂ ಬಿಡುತ್ತೆ. ಇದು ಬಟನ್ ರೋಸಲ್ಲಿ ನಿಮಗೆ 2 ಕಲರ್ ಇದೆ, ವೈಟು ಇದೆ, ಪಿಂಕು ಇದೆ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ನೋಡಿ, ವೈಟಲ್ಲಂತೂ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ. ಎಲೆಗೆ ಒಂದೊಂದು ಹೂವು, ಒಂದು ಎಲೆ ಇರುತ್ತಾ, ಆ ಒಂದು ಎಲೆಗೂ ಒಂದೊಂದು ಹೂವು ಇರುತ್ತೆ. ಇನ್ನು ನೋಡಿ, ಇದೇ ಒಂಥರ ಕಲರು. ಇದು ರೆಡ್ಡು ಅಲ್ಲ, ಮೆರೂನು ಅಲ್ಲ, ಅಂದರೆ ಸೆಂಟ್ರಲ್ಲಿ ಒಂಥರ ಚೆನ್ನಾಗಿದೆ ಇದು ಕಲರು. ತುಂಬಾ ಚೆನ್ನಾಗಿದೆ. ಎಲ್ಲ ಖಾಲಿಯಾಗಿ ಇದು ಒಂದೇ ಗಿಡ ಇರೋದು. ಇನ್ನು ಇದೇ ಒಂಥರ ವೆರೈಟಿ ನೋಡಿ, ಸೆಂಟ್ರಲ್ಲಿ ಒಂಥರ ವೈಟ್ ಥರ ಇದೆ, ಸುತ್ತಲೂ ಪಿಂಕು. ಈ ಥರ ಒಂದೊಂದು ವೆರೈಟಿ ಇರುತ್ತೆ. ಒಂದೊಂದು ಹೂವಿನಲ್ಲೂ ಒಂದೊಂದು ವೆರೈಟಿ ಇರುತ್ತೆ. ಇನ್ನು ಇದು ಅಷ್ಟೇ, ತುಂಬ ದೊಡ್ಡ ಸೈಜಲ್ಲೆಲ್ಲ ಹೂ ಬರುತ್ತೆ ನೋಡಿ. ಅಲ್ಲಿ ಒಂದು ಬೊಗಸೆ ಅಷ್ಟಾಗಲ ಹೂವಿದೆ ಇದು. ಇನ್ನು ನೋಡಿ, ಇದು ಅಷ್ಟಲಕ್ಷ್ಮಿ ಗಿಡ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇವು ಎಲ್ಲ ಖಾಲಿಯಾಗಿದೆ. ಇನ್ನೊಂದು 2 ಗಿಡ ಏನೋ ಇದೆ ಅಷ್ಟೇ ನೋಡಿ. ಇದೇ ಒಂಥರ ವೆರೈಟಿ. ಇನ್ನು ಶಂಖಪುಷ್ಪದಲ್ಲಿ 2 ಕಲರ್ ಇದೆ, ನೀಲಿ ಇದೆ, ಪರ್ಪಲ್ ಇದೆ. ಬೇರೆ ಆ ಕಲರ್ ಇಲ್ವಾ, ಈ ಕಲರ್ ಇಲ್ವಾ ಅಂತ ಕೇಳಬೇಡಿ. ಎಷ್ಟು ಕಲರ್ ಇದೆಯೋ ಅಷ್ಟು ಕಲರ್ ಮಾತ್ರ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಇನ್ನು ಇದು ಡಬಲ್ ಪೆಟಲು ನೋಡಿ, ಪಿಂಕು ವೈಟು ಮಿಕ್ಸ್ ಇರುತ್ತಲ್ಲ, ಆ ಥರದ್ದು. ಆರೆಂಜಲ್ಲೂ ಅಷ್ಟೇ ನೋಡಿ, ವೆರೈಟಿ ಚೇಂಜ್ ಇರುತ್ತೆ. ಇದು ಮುದ್ದೆ ಥರ ಬರುತ್ತೆ, ಇನ್ನೊಂದು ಗರಿ ಥರ ಬರುತ್ತೆ. ಎರಡನ್ನೂ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಕಲರ್ಗಳಂತೂ. ಇದು ಗರಿ ಥರ ಇರೋದು. ಕಲರ್ ಒಂದೇ ಇರುತ್ತೆ, ನಿಮಗೆ ವೆರೈಟಿ ಚೇಂಜ್ ಇರುತ್ತೆ ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳಿರ್ತೀನಿ. ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಆವಾಗಲೇ ತೋರಿಸಿದ್ದು ಅದು ಮುದ್ದೆ ಥರ ಇರೋಂತಹ ಆರೆಂಜ್ ದಾಸವಾಳ. ಇದು ಗರಿ ಇರೋವಂಥದ್ದು ಆರೆಂಜ್ ದಾಸವಾಳ ಇದು. ಇನ್ನು ಇದು ಹಣ್ಣಿನ ಗಿಡ. ಇವು ಎಲ್ಲ ಖಾಲಿಯಾಗಿದೆ, ಒಂದೊಂದೇ ಗಿಡ ಇರೋದು. ಗಿಡಗಳಲ್ಲೂ ಎಷ್ಟು ಹಣ್ಣಿನ ಗಿಡಗಳಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಇನ್ನು ಇದು ಸೀತಾಫಲನೂ ಅಷ್ಟೇ ಒಂದೇ ಗಿಡ ಇರೋದು. ಸ್ಟಾರ್ ಫ್ರೂಟ್ ಇದೆ, ಸೀತಾಫಲ ಇದೆ, ಮತ್ತು ಇನ್ನು ಸೀಬೆ ಹಣ್ಣಿನ ಗಿಡ ಇದ್ದಾವೆ. ಹಣ್ಣಿನ ಗಿಡಗಳಲ್ಲಿ ಈ 3 ಇರೋದು. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ನೋಡಿ, ಇದು ಸ್ಟಾರ್ ಫ್ರೂಟು ನಿಮಗೆ ಇಷ್ಟು ಚಿಕ್ಕ ಗಿಡದಲ್ಲೇ ಕಾಯೆಲ್ಲನೂ ರೆಡಿ ಇರುತ್ತೆ. ಇದು ಗಾರ್ಡನಿಯಾ. ಈ ಗಾರ್ಡನಿಯಾ ಅಂತೂ ಶ್ರೀಗಂಧದ ಥರ ಸ್ಮೆಲ್ ಇರುತ್ತೆ. ಇದು ಸೇಮ್ ಗುಲಾಬಿ ಹೂವು ಯಾವ ರೀತಿ ಬಿಡುತ್ತೋ ಅದೇ ರೀತಿನೇ ಇರುತ್ತೆ. ತುಂಬ ಚೆನ್ನಾಗಿದೆ ಇದು ಗಾರ್ಡನಿಯಾ ಅಂತೂ. ಮೊನ್ನೆ ಒಂದು ಹೂ ಬಿಟ್ಟಿತ್ತು, ಅದನ್ನು ಹಾರ್ವೆಸ್ಟ್ ಮಾಡಿ ನಾನು ಪೂಜೆಗೂ ಸಹ ಇಟ್ಟಿದ್ದೀನಿ. ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಅಂತೂ. ಅದರಲ್ಲೂ ಇದು ನಿಮಗೆ ವರ್ಷ ಇಡೀ ಹೂ ಬಿಡುತ್ತೆ. ಇದು ಸೀಸನ್ ಅಂತ ಏನಿಲ್ಲ, ನಿಮಗೆ
ವರ್ಷ ಇಡೀ ಹೂ ಸಿಗುತ್ತೆ. ಇನ್ನು ಇದು ನಾಗದಳೆ ಗಿಡ, ಇದು ಹಾವೆಲ್ಲ ಬರದೇ ಇರೋ ಥರ ಹಾಕ್ತಾರೆ ನೋಡಿ, ಆ ಥರ ಗಿಡ, ಆ ಗಿಡಗಳು ಇದೆ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಮಧುಮಾಲತಿ. ಈ ಮಧುಮಾಲತಿ ಅಂತೂ ನಿಮಗೆ ಒಂದೇ ಗಿಡದಲ್ಲಿ 4-5 ಕಲರು ಹೂ ಬರುತ್ತೆ. ಇದು ಅಷ್ಟೇ ಒಂದೇ ಗಿಡ ಇರೋದು. ಇನ್ನು ಪಿಂಕಲ್ಲಿ ಇದೇ ಬೇರೆ ವೆರೈಟಿ ಇದೆ ನೋಡಿ, ತುಂಬ ಚೆನ್ನಾಗಿದೆ ಇದು. ಸುಗಂಧರಾಜ, ಈ ಸುಗಂಧರಾಜದಲ್ಲಿ ಸಿಂಗಲ್ ಪೆಟಲ್ಲು ಇದೆ ಮತ್ತು ತ್ರಿಬಲ್ ಪೆಟಲಲ್ಲೂ ಇದೆ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಅದು ತುಂಬ ಸ್ಮೆಲ್ ಇರುತ್ತೆ. ಇದು ಸುಗಂಧರಾಜನೂ ಅಷ್ಟೇ ಒಳ್ಳೆ ಘಮ ಘಮ ಅಂತಿರುತ್ತೆ. ಇದು ಕಾಕ್ಟ ಅಂದರೆ ಮೊಗ್ಗು ಪಿಂಕ್ ಇರುತ್ತೆ, ಅರಳದ ಮೇಲೆ ವೈಟ್ ಬರುತ್ತೆ ಅನ್ನಲ್ಲ. ಇದು ಅಷ್ಟೇ ನಿಮಗೆ ವರ್ಷ ಇಡೀ ಹೂ ಇರುತ್ತೆ. ನಿಮಗೆ ಸೀಸನ್ ಅಂತ ಏನೂ ಇಲ್ಲ. ಈ ಥರ ವರ್ಷ ಇಡೀ ಹೂ ಬಿಡೋ ಅಂಥ ಹೂಗಳನ್ನ ಹಾಕೊಂತು ಅಂದರೆ ನಮಗೆ ಪೂಜೆಗಂತೂ ನಾವು ದುಡ್ಡು ಕೊಟ್ಟು ಹೂ ತರೋ ಅಷ್ಟು ಅವಶ್ಯಕತೆನೇ ಇರೋದಿಲ್ಲ. ಇನ್ನು ನೋಡಿ, ಇದೇ ಒಂಥರ ಕಲರು ಹಳದಿನಲ್ಲಿ ಈ ಥರ ವೆರೈಟಿ ಇರುತ್ತೆ. ಇನ್ನು ಈ ಗಿಡನೂ ಖಾಲಿಯಾಗಿತ್ತು. ಮೊನ್ನೆ ನನಗೊಬ್ಬರು ಕೇಳಿದರು, ಅವು ಖಾಲಿಯಾಗಿತ್ತು. ಇವಾಗ ಇದೆ, ಬುಕ್ ಮಾಡ್ಕೊಳ್ಳಿ. ಅಂದರೆ ಇವು ಅಷ್ಟೇ ಜಾಸ್ತಿ ಇಲ್ಲ, ಕಡಿಮೆನೇ ಇರೋದು. ಇನ್ನು ಇದು ಅಷ್ಟೇ ವೈಟು ನೋಡಿ, ಸುತ್ತಲೂ ಪಿಂಕ್ ಇದೆ ಮತ್ತು ವೈಟು, ಈ ಥರ ಎರಡೆರಡು ಕಲರ್ ಇರುತ್ತೆ. ಇದು ಹೂವಿನಲ್ಲಿ ಈ ಥರ ಕಲ್ಲರು ಎರಡೆರಡು ಕಲರ್ ಇರುತ್ತೆ. ಇನ್ನು ಇದು ಆರೆಂಜು, ಇದು ಅಷ್ಟೇ ನೋಡಿ, ಸುತ್ತಲೂ ಆರೆಂಜ್ ಇದೆ, ಸೆಂಟ್ರಲ್ಲಿ ಮೆರೂನ್ ಥರ ಇದೆ. ಈ ಥರ ಕಲ್ಲರ್ಗಳಂತೂ ತುಂಬ ಡಿಫ್ರೆಂಟಾಗಿರುತ್ತೆ. ಇದು ಅಷ್ಟೇ ಗೊಂಚಲು ಹೂ ಬಿಡುತ್ತೆ. ಇದು ಅಷ್ಟೇ ಜಾಸ್ತಿ ಗಿಡ ಇಲ್ಲ, ಸ್ವಲ್ಪನೇ ಇರೋದು. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಪಿಂಕಲ್ಲೂ ಅಷ್ಟೇ ಎರಡೋ ಏನೋ ಇದೆ ಅಷ್ಟೇ, ಜಾಸ್ತಿ ಇಲ್ಲ. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಕಲ್ಲರಲ್ಲೂ ಅಷ್ಟೇ ಜಾಸ್ತಿ ಏನಿಲ್ಲ, ಕಡಿಮೆನೇ ಇರೋದು. ಇವೆಲ್ಲ ತುಂಬ ರೇರ್ ಕಲ್ಲರ್ಗಳು. ಇನ್ನು ಇದು ಅಷ್ಟೇ ನೋಡಿ, ಇದೊಂಥರ ಕುಂಕುಮದ ಕಲರು, ತುಂಬ ಚೆನ್ನಾಗಿದೆ ಕಲ್ಲರು. ನೋಡೋಕ್ಕಂತೂ 2 ಕಣ್ಣು ಸಾಲಲ್ವೇನೋ ಅಷ್ಟು ಚೆನ್ನಾಗಿದೆ. ಇನ್ನು ಇದು ಕರಿಬೇವಿನ ಗಿಡಗಳು ಇದ್ದಾವೆ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ನಾಟಿ ದಾಸವಾಳ ಪಿಂಕ್ ಬರುತ್ತಲ್ಲ ಆ ಥರ. ಇದು ಪರ್ಪಲ್ಲು. ಈ ಪರ್ಪಲಲ್ಲಿ ನಿಮಗೆ ಸಿಂಗಲ್ ಪೆಟಲು ಇದೆ ಮತ್ತು ಡಬಲ್ ಪೆಟಲಲ್ಲೂ ಇದೆ. ಡಬಲ್ ಪೆಟಲಲ್ಲಿ ನಿಮಗೆ ಒಟ್ಟು 12 ಕಲರ್ ಏನೋ ಸಿಗುತ್ತೆ. ಇದರಲ್ಲಿ 12 ಕಲರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕಲರ್ ಸಿಗುತ್ತೋ ಗೊತ್ತಿಲ್ಲ. ಬೇಗ ಬುಕ್ ಮಾಡ್ಕೊಂಡವ್ರಿಗಂತೂ ಸಿಗುತ್ತೆ. ಇನ್ನು ಇದು ಡೇರೆ ಗಿಡ ಇದರಲ್ಲಿ ಇವಾಗಿನ್ನ ಮೊಗ್ಗು ಸ್ಟಾರ್ಟ್ ಆಗಿದೆ. ಅದಿನ್ನೂ ಯಾವ ಕಲರ್ ಅಂತ ಗೊತ್ತಿಲ್ಲ. ಯಾವ ಕಲರ್ ಆದರೂ ಪರವಾಗಿಲ್ಲ ಅನ್ನೋರು ಬುಕ್ ಮಾಡ್ಕೋಬೋದು. ಇದಂತೂ ತುಂಬ ರೇರ್ ಕಲರು. ಈ ಒಂದು ಹೂದಲ್ಲೇ ನಿಮಗೆ 2 ಕಲರ್ ಕಾಣುತ್ತೆ, ನೀವು ಅಬ್ಸರ್ವ್ ಮಾಡ್ಬೋದು. ಇದ್ರ ವಿಡಿಯೋ ಮಿಸ್ ಆಗಿದೆ, ಹಂಗಾಗಿ ನಾನು ಇದನ್ನು ಫೋಟೋ ಹಾಕಿದ್ದೀನಿ. ಇವೆಲ್ಲ ತುಂಬ ರೇರ್ ಕಲರ್ಗಳು. ನಾನು ಅವಾಗಲೇ ಹೇಳ್ದಂಗೆ ಹುಡುಕಿದ್ರೂ ಸಹ ಸಿಗೋದಿಲ್ಲ ಈ ಕಲರೆಲ್ಲ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.